ಹಾಯ್ ವಿವರ್ಸ್, ಇವತ್ತು ನಾವು ಈ ಹೆಸರುಬೇಳೆ ಹಲ್ವನ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸಾರಿ ನೀವು ಇದನ್ನು ಮಾಡಿದರೆ ಮತ್ತೆ ಮತ್ತೆ ಇದನ್ನು ಈ ಸ್ವೀಟ್ ಡಿಶನ್ನು ಮಾಡ್ತೀರ. ನೋಡಿ, ನಾನು ಈ ಬೇಳೆಲಿ ಅಥವಾ ಧೂಳು ಆ ಥರದ್ದು ಏನಾದರೂ ಇದ್ದರೆ ಹೋಗಲಿ ಅಂತ ಕ್ಲೀನಾಗಿರೋ ಬಟ್ಟೆಯಿಂದ ಇದನ್ನೆಲ್ಲವನ್ನು ಒರೆಸಿ ತೊಗೊಳ್ತಾ ಇದ್ದೀನಿ. ಇದನ್ನು ನಾವೇನು ತೊಳಿಬೇಕು ಆ ಥರದ್ದೇನೂ ಇಲ್ಲ. ಈ ರೀತಿ ಒರೆಸ್ಬಿಟ್ಟು ತಗೊಳ್ಳೋದು. ನಾನಿಲ್ಲಿ 1 ಕಪ್ನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಮೆಜರ್ಮೆಂಟನ್ನು ಇಟ್ಕೊಳ್ಳಿ. ಅದೇ ಮೆಜರ್ಮೆಂಟಿಂದನೇ ನಾವು ಉಳಿದಿರೋ ಎಲ್ಲ ಪದಾರ್ಥವನ್ನು ಹಾಕ್ಕೋಬೇಕಾಗತ್ತೆ. ನೀವು ಹೆಸರು ಬೇಳೆನ ತೊಳೆದ್ಬಿಟ್ಟು ಮಾಡ್ತೀನಿ ಅನ್ನೋದಾದರೆ ಇದನ್ನು ಒಂದು 10-15 ನಿಮಿಷ ನೀವು ಫ್ಯಾನ್ ಕೆಳಗಡೆ ಒಣಗಿಸ್ಕೊಂಡು ಆಮೇಲೆ ಸರಿಯಾಗಿ ಇದು ಒದ್ದೆ ಇಲ್ಲದೆ ಇರೋ ಹಾಗೆ ಈ ರೀತಿ ಬಟ್ಟೆಯಿಂದ ಒರೆಸಿ ಇದನ್ನು ತಗೋಬೇಕಾಗತ್ತೆ. ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ. ನಾವು ಅಂಗಡಿಗಳಲ್ಲೆಲ್ಲ ಸ್ವೀಟ್ಗಳು ತಿಂತೀವಲ್ವ, ಅದರ ಬದಲಾಗಿ ಮನೆಯಲ್ಲೇ ಕೇವಲ 10-15 ನಿಮಿಷದಲ್ಲಿ ಆಗೋಗುತ್ತೆ ಇದು. ನೋಡಿ, ಇದರಲ್ಲಿ ಇಷ್ಟು ಮಾತ್ರ ಪೌಡ್ರ್ ಥರ ಬಂದಿದೆ. ಅದು ಬಿಟ್ಟರೆ ಬೇರೆ ಯಾವ ಕಸರು ಕೂಡ ಇಲ್ಲ. ಈಗ ನಾನು ತೊಗೊಂಡಿರೋ ಅಂಥ ಬೇಳೆ ಈ ಬಟ್ಲಲ್ಲಿ ಇಷ್ಟು ಕ್ವಾಂಟಿಟಿ ಇದೆ. ಇದನ್ನು ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಒಂದೇ ಸರಿ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ರೆ ಸ್ವಲ್ಪನೇ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ತೀರಾ ಪೌಡ್ರ್ ಥರ ಮಾಡಬೇಕು ಆ ಥರ ಏನೂ ಇಲ್ಲ. ಇದನ್ನು ಸ್ವಲ್ಪ ಈ ರವೆ ಬರುತ್ತಲ್ವ, ಆ ಥರ ಸ್ವಲ್ಪ ತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಂತ ಪೂರ್ತಿಯಾಗಿ ರವೆ ಥರ ಇರಬಾರ್ದು. ಸ್ವಲ್ಪ ಪ್ರಮಾಣದ ಈ ಚಿರೋಟಿ ರವೆ ಎಲ್ಲ ಬರುತ್ತಲ್ವ, ಆ ಥರ ಸ್ವಲ್ಪ ರವೆ ಥರ ಇದ್ದರೆ ಸಾಕು. ನೋಡಿ, ಈ ಥರ ಆಗಿದೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಇದಕ್ಕೆ ಒಂದು 4-5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಹೆಸರುಬೇಳೆ ತೊಗೊಂಡಿದ್ನಲ್ಲ ಅಷ್ಟು ಪ್ರಮಾಣದ ತುಪ್ಪವನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿ ತುಪ್ಪ ಕೂಡ ಬಳಸ್ಕೋಬೋದು, ಆದರೆ ಅಷ್ಟು ಮಾತ್ರ ಸಾಕು. ಹಾಗೆ ಈಗ ನಾವು ಬೀಸಿರುವಂಥ ಹೆಸರುಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಕೋವಾ ಆಗಲಿ ಅಥವಾ ಮಿಲ್ಕ್ ಪೌಡ್ರ್ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ. ಈಗ ಈ ತುಪ್ಪದಲ್ಲಿ ಈ ಹೆಸರುಬೇಳೆ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದು ಎಲ್ಲವನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ನೀವು ಹುರಿತಾ ಇದ್ದಾಗೇ ಇದರದ್ದು ಒಂದು ಘಮ ಬರೋದಕ್ಕೆ ಶುರುವಾಗತ್ತೆ. ಇಲ್ಲಿ ಮಾತ್ರ ನೀವು ತುಂಬ ಹುಷಾರಾಗಿ ತುಂಬ ಲೋ ಫ್ಲೇಮಲ್ಲೇ ಇದನ್ನ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಒಂದು 8 ನಿಮಿಷ ಆದರೂ ನೀವು ಚೆನ್ನಾಗಿ ಇದನ್ನು ಈ ರೀತಿ ಹುರ್ಕೋಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಈ ನಾವು ಬಳಸ್ತಾ ಇರೋ ಪ್ಯಾಚುಲಾ ಇದೆ ಅಲ್ವಾ, ಇದಕ್ಕೆ ಇದು ತಾಗ್ತಾ ಇದೆ, ಈ ರೀತಿ ಅಂಟ್ಕೊಳ್ತಾ ಇದೆ ಅಲ್ವಾ, ಅದು ಬಿಡ್ತಾ ಬರುತ್ತೆ. ಆ ಟೈಮಲ್ಲಿ ನೀವು ಉಳಿದ ಪದಾರ್ಥಗಳನ್ನ ಹಾಕ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಫ್ರೈ ಮಾಡ್ತಾ ಇದ್ದ ಹಾಗೇ ಇದರ ಬಣ್ಣ ಕೂಡ ಬದಲಾಗುತ್ತೆ. ಸ್ವಲ್ಪ ಈ ಟೈಮಲ್ಲಿ ಇದು ಕೈ ಹಿಡಿಯುತ್ತೆ. ನಿಧಾನವಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆಗಬೇಕು, ಅಂದರೆ ಸ್ವಲ್ಪ ಬ್ರೌನ್ ಆಗಬೇಕು. ಹಾಗೆ ಇದರ ಪರಿಮಳ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಿಕೊಳ್ಳೇಬೇಕು. ನನಗೆ ಇದು ಸ್ವಲ್ಪ ದಪ್ಪ ಪ್ಯಾಚುಲಾ ಇರೋದ್ರಿಂದ ಇದನ್ನು
ತೆಗೆದುಬಿಟ್ಟು ನಾನು ಬೇರೆದನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನು ಸೀದಿಸಬಾರ್ದು. ಈ ಥರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅನಿಸೋದಾದರೆ ನೀವು ಇನ್ನೊಂದು 2 ಸ್ಪೂನು ತುಪ್ಪನ ಹಾಕ್ಕೋಬೋದು. ಸಾಕು ಅನಿಸುತ್ತೆ ಇಷ್ಟೇ ಪ್ರಮಾಣದ ತುಪ್ಪ. ನೋಡಿ ಈ ಥರ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಹುರಿತಾ ಇದ್ದಾಗಲೇ ಗೊತ್ತಾಗುತ್ತೆ, ಮುಂಚೆಗಿಂತ ಈ ಹಿಟ್ಟು ಹಗುರವಾಗಿ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಕಾಳು ಹತ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ನಾವು ಸ್ವಲ್ಪ ರವೆ ಥರನೇ ಇದನ್ನು ಮಿಕ್ಸಿ ಮಾಡ್ಕೊಂಡಿರ್ತೀವಿ. ತುಪ್ಪದ ಜೊತೆ ಅದು ಬೆರೆತ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಕಾಳು ಥರ ಆಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸ್ವಲ್ಪ ಇದು ಬ್ರೌನ್ ಕಲರ್ ಬಂದರೆ ಆಗೋಯ್ತು. ಸ್ವಲ್ಪ ನಾನು ಮುಂಚೆನೇ ಹೇಳಿದ್ನಲ್ಲ, ಈ ಟೈಮಲ್ಲಿ ಇದು ಸ್ವಲ್ಪ ಕೈ ಹಿಡಿಯುತ್ತೆ. ಕೈ ಬಿಡದೇ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹುರಿತಾ ಇರಬೇಕು. ನೋಡಿ ಇಷ್ಟ ಆದರೆ ಸಾಕು. ಯಾವುದೇ ಕಾರಣಕ್ಕೂ ಕೈ ಬಿಡದೇ ಈ ರೀತಿ ಇದನ್ನು ಹುರ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಯಾಕೆ ಹುರ್ಕೋಬೇಕು ಅಂತ ಹೇಳ್ತಾ ಇದ್ದೀನಂದರೆ, ಈ ಸಣ್ಣ ರವೆ ಥರ ನಾವು ಇದನ್ನು ಬೇಯಿಸ್ಕೊಂಡಿರ್ತೀವಲ್ವ, ಪ್ರತಿಯೊಂದು ಕಾಳು ಬಿಸಿ ತಾಗಿ ಅದರ ಬಣ್ಣ ಬದಲಾಗಬೇಕು. ಆ ಕಾರಣಕ್ಕೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿತಾ ಇದ್ದರೆ ಏನಾಗುತ್ತೆ, ಸೀದೋಗಿಬಿಡುತ್ತೆ. ಸೊ ಫ್ಲೇವರು ಕೂಡ ಕೆಟ್ಟೋಗುತ್ತೆ, ಟೇಸ್ಟು ಕೂಡ ಹಾಳಾಗುತ್ತೆ. ಆ ಕಾರಣಕ್ಕೆ ತುಂಬ ಲೋ ಫ್ಲೇಮಲ್ಲೇ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಕಲರ್ ಯೆಲ್ಲೋ ಕಲರ್ ಇದ್ದಿದ್ದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇಷ್ಟು ಪ್ರಮಾಣದಲ್ಲಿ ಬ್ರೌನ್ ಕಲರ್ ಬರಲೇಬೇಕು. ಅಲ್ಲಿವರೆಗೂ ನೀವು ಹುರ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ, ಗಮ್ ಅಂತ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆ ಸ್ಮೆಲ್ ಬಂದರೆ ಸಾಕು, ಇದು ಆಗಿದೆ ಅಂತಲೇ ಅರ್ಥ. ಈಗ ಇದಕ್ಕೆ ನಾನು ಮುಂಚೆನೇ ಹೇಳಿದಾಗೆ ನಾನು ಕೋವಾ ಆಗಲಿ ಮಿಲ್ಕ್ ಪೌಡ್ರ್ ಆಗಲಿ ಬಳಸ್ತಾ ಇಲ್ಲ. ಯಾವ ಬಟ್ಲಲ್ಲಿ ನಾನು ಹೆಸರುಬೇಳೆನ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ನಾನಿಲ್ಲಿ 2 ಬಟ್ಲಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹೌದು, ಇಲ್ಲಿ ನಾನು ಕೋವಾ ಬದಲು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅನ್ನೋದಾದರೆ ನೀವು ಕೆನೆ ಕೂಡ ಬಳಸ್ಕೋಬೋದು, ಅಥವಾ ಫ್ರೆಶ್ ಕ್ರೀಮ್ ಇದ್ದರೆ ಬಳಸ್ಕೋಬೋದು. ಆದರೆ ಫ್ರೆಶ್ ಕ್ರೀಮಿನ ಅವಶ್ಯಕತೆ ಇಲ್ಲ, ಅದು ಸ್ವಲ್ಪ ಸ್ವೀಟಾಗಿರೋದ್ರಿಂದ ಇದರ ಟೇಸ್ಟು ಕೆಟ್ಟೋಗುತ್ತೆ. ಸೊ ನೀವು ಇಲ್ಲಿ ಹಾಲನ್ನು ಬಳಸಿದರೆ ಸಾಕು. ಕೆಲವೊಬ್ಬರು ಹಾಲಿನ ಪುಡಿಯನ್ನು ಕೂಡ ಬಳಸ್ತಾರೆ. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಲಿನ ಪುಡಿ ಅಥವಾ ಹಾಲನ್ನು ಬಳಸಿ. ಇದು ಒಂದು 2-3 ನಿಮಿಷ ಚೆನ್ನಾಗಿ ಹಾಲಿನ ಜೊತೆ ಇದೆಲ್ಲವೂ ಹೊಂದ್ಕೋಬೇಕು, ಅಂದರೆ ಕುದಿಬೇಕು. ಸೊ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬಿಡ್ತಾಯಿದ್ದೀನಿ. ನಾನಿಲ್ಲಿ 1-2 ಸ್ಪೂನಷ್ಟು ಕೆನೆ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅನಿಸಿದರೆ ಹಾಕ್ಬೋದು, ಇಲ್ಲಾಂದರೆ ಹಾಲಷ್ಟೇ ಸಾಕಾಗತ್ತೆ. ನೋಡಿ ಹಾಲಿನ ಜೊತೆ ಈ ಹೆಸರು ಬೇಳೆಯ ರವೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲವೂ ಚೆನ್ನಾಗಿ ಬೆಂದ್ಕೊಂಡಿದೆ. ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಬೆಂದರೆ ಸಾಕು. ಹಾಲು ಹಾಕಿದ ಮೇಲೂ ಕೂಡ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ತೀರಾ ಕುದಿ ಬರಬೇಕು ಆ ಥರ ಏನಿಲ್ಲ. 2-3 ನಿಮಿಷ ಈ ರೀತಿ ಅದು ಮಿಕ್ಸ್ ಆದರೆ ಸಾಕು. ನೋಡಿ ಈಗಲೇ ಅದು ತಳ ಎಲ್ಲ ಬಿಟ್ಟು ಬರೋದಕ್ಕೆ ಶುರುವಾಗಿದೆ. ಈ ರೀತಿ ಅದು ಬೆಂದ್ಕೊಂಡ್ರೆ
ಸಾಕಾಗುತ್ತೆ. ಈ ಟೈಮಲ್ಲಿ ನೀವು ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೋಬೋದು. ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಮುಂಚೆನೇ ತೊಗೊಂಡಿರೋ ಬಟ್ಲಿಂದನೇ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಸ್ವಲ್ಪ ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಕೂಡ ನೀವು ಹಾಕ್ಕೋಬೋದು. ನಾನು ಅರ್ಧ ಬಟ್ಲು ತುಪ್ಪ, ಅರ್ಧ ಬಟ್ಲು ಹೆಸರುಬೇಳೆ, ಹಾಗೆ ಅರ್ಧರ್ಧ ಬಟ್ಲಷ್ಟು 2 ಬಟ್ಲು ಹಾಲನ್ನು ಹಾಕಿದ್ದೀನಿ ಇಲ್ಲಿವರೆಗೂ. ಇಷ್ಟು ಚೆನ್ನಾಗಿ ಇದು ಬೆಂದ್ಕೊಂಡ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಕಾಳು ಹಾಲಿನ ಜೊತೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಈ ಟೈಮಲ್ಲಿ ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಾಮೂಲಿ ಸಕ್ಕರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬ್ರೌನ್ ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಷ್ಟು ಹೆಸರುಬೇಳೆ ತೊಗೊಂಡಿದ್ನೋ ಅಷ್ಟೇ ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಇದು ಬ್ರೌನ್ ಶುಗರ್ ಆಗಿರೋದ್ರಿಂದ ಸ್ವೀಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು 4 ಸ್ಪೂನು ಸಕ್ಕರೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಸಕ್ಕರೆನ ಬಳಸೋದಾದರೆ ಎಷ್ಟು ಪ್ರಮಾಣದ ಹೆಸರುಬೇಳೆ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ಸಕ್ಕರೆನ ಹಾಕ್ಕೊಂಡ್ರೆ ಸಾಕು. ಅಥವಾ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹೆಚ್ಚು ಕಡಿಮೆ ಸಕ್ಕರೆನ ಹಾಕ್ಕೋಬೋದು. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಾಮೂಲಿ ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ಅದು ಬೇಗನೆ ನೀರಾಗಿ ಬಿಡುತ್ತೆ. ಈ ಸಕ್ಕರೆ ಸ್ವಲ್ಪ ಲೇಟ್ ಪ್ರೊಸೀಜರ್ ಆಗೋದು. ಸೊ ಆ ಕಾರಣಕ್ಕೆ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಸಕ್ಕರೆ, ಹೆಸರುಬೇಳೆ, ರವೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಕಾರಣಕ್ಕೆ 1 ನಿಮಿಷ ಇದನ್ನು ಈ ರೀತಿ ಮುಚ್ಚಿ ಬಿಡ್ತಾ ಇದ್ದೀನಿ. ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಈಗ ನಾನು ಗ್ಯಾಸ್ ಮೇಲೆ ಚಿಕ್ಕದೊಂದು ಬಾಣಲೆನ ಇಟ್ಬಿಟ್ಟು ಇದಕ್ಕೆ ಉಳಿದಿರೋ ಅಂಥ 1-2 ಸ್ಪೂನ್ ತುಪ್ಪನ ಹಾಕಿ ಇದಕ್ಕೆ ಈಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟವಾಗಿರುವಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತುಪ್ಪ ಉಳಿದಿತ್ತೋ 2 ಸ್ಪೂನಷ್ಟು ತುಪ್ಪ ಮಾತ್ರ ಇತ್ತು. ಅಷ್ಟೇ ತುಪ್ಪದಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದನ್ನು ನಾವು ಫ್ಲೇಮ್ ಆನ್ ಇಟ್ಟು ಇಡಬೇಕು ಅಂತ ಏನೂ ಇಲ್ಲ. ಫ್ಲೇಮನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿ ಇಟ್ಬಿಟ್ರೆ ಅದು ಸಕ್ಕರೆ ಮತ್ತು ಹೆಸರುಬೇಳೆ, ರವೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಇಲ್ಲಿ ನಾನು ತುಪ್ಪನ 2 ಸ್ಪೂನ್ ಮಾತ್ರ ತೊಗೊಂಡಿರೋದ್ರಿಂದ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ನೀವು ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೋದು. ಆದರೆ ನಾನು ಎಷ್ಟು ಪ್ರಮಾಣದ ಹೆಸರುಬೇಳೆ ತೊಗೊಂಡಿದ್ದೀನೋ ಅಷ್ಟೇ ತುಪ್ಪದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಸಾಕು ಕೂಡ. ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ. ಇದು ನೋಡಿ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದು 2-3 ನಿಮಿಷಕ್ಕೆ ಇದೆಲ್ಲವೂ ಈ ರೀತಿ ಬಿಗಿಯಾಗಿ ಗಟ್ಟಿಯಾಗಿ ಬರುತ್ತೆ. ನೀವು ಮಾಮೂಲಿ ಸಕ್ಕರೆ ಬಳಸಿದರೆ ಸ್ವಲ್ಪ ಬೇಗನೆ ಗ್ಯಾಸಿಂದ ಕೆಳಗಡೆ ಇಳಿಸ್ಬಿಡಿ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಸಕ್ಕರೆ ಹಾಕಿದಾಗ ಸ್ವಲ್ಪ ಅದು ನೀರು ಬಿಟ್ಕೊಳ್ಳುತ್ತೆ. ಅದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನಾನಿಲ್ಲಿ ಸಕ್ಕರೆ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಆಮೇಲೆ ಫ್ಲೇಮನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಯಾಕಂದರೆ ಈ ನಾನು ಬಳಸಿರೋ ಅಂಥ ಸಕ್ಕರೆ ಅಷ್ಟು ಬೇಗ ನೀರಾಗಿ
ನೀರಾಗಲ್ಲ. ಆ ಕಾರಣಕ್ಕೆ ಈ ರೀತಿ ಇದನ್ನು ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ನೀವು ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ 10 ನಿಮಿಷದಲ್ಲಿ ಇದರ ಪ್ರೊಸೀಜರ್ ಆಗೋಗುತ್ತೆ. 10ರಿಂದ 15 ನಿಮಿಷದಲ್ಲಿ ನೀವು ಹೆಸರು ಬೇಳೆಯಿಂದ ಹಲ್ವಾನ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ನೋಡಿ ಈ ರೀತಿ ಕಾಳು ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿರುತ್ತೆ. ಬೇಗನೆ ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕು ಅಂತ ಎಲ್ಲ ಅನ್ನಿಸ್ದಾಗ ಹೆಸರುಬೇಳೆ ಅಂತೂ ಮಾಮೂಲಿ ಮನೆಯಲ್ಲಿ ಇದ್ದೇ ಇರುತ್ತೆ. ಸಕ್ಕರೆ ಕೂಡ ಅಷ್ಟೇ. ಸೊ ನೀವು ಹೆಸರುಬೇಳೆ ಹಾಗೆ ಸಕ್ಕರೆ, ತುಪ್ಪ ಮತ್ತು ಹಾಲನ್ನು ಬೆರೆಸ್ಬಿಟ್ಟು ಈ ರೀತಿ ಹೆಸರುಬೇಳೆ ಹಲ್ವಾನ ಮಾಡ್ಬೋದು. ಈಗ ಮದುವೆ ಮನೆಯಲ್ಲೆಲ್ಲ ಈ ಥರದ ಸ್ವೀಟ್ಗಳು ತುಂಬ ಪ್ರಚಲಿತದಲ್ಲಿದೆ. ಸೊ ಇದನ್ನು ನಾವು ಮನೆಯಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡಿ ತೋರಿಸಿದ್ದೀನಿ. ತುಂಬ ಸುಲಭವಾಗಿದೆ. ಸೊ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.